ಜನರಲ್ ಆಗಿ ಮಾತಾಡ್ತೀವಿ. MLA ಸಿಕ್ಕಿದ್ರೆ ಮಗನಿಗೆ ಬೇಕು, ಅವ್ರ ಮಗನಿಗೆ ಬೇಕು, ಅವ್ರ ಮಗನಿಗೆ ಬೇಕು. MLA ಯಾವ್ದೋ ಬೋರ್ಡ್ ಮಾಡಿದ್ರೆ ಅವ್ರ ಮಗನಿಗೆ ಕೊಡ್ಬೇಕು. ಕಾರ್ಯಕರ್ತರು ಕಾಂಪ್ಲೇಂಟ್ ಹಂಚಬೇಕು, ಮನೆ ಮನೆ ಓಡಾಡಬೇಕು. ಹೋರಾಟ ಆದ್ರೆ ಪಾಠ ಹಾಕೊಂಡು ನಿಂತ್ಕೋಬೇಕು ರೋಡ್ಗಳಲ್ಲಿ. ಅದನ್ನು ಮುಗಿಸೋ ಬೇರೆ ಲೀಡರ್ಗಳು MLA ಮಗನಿಗೆ ಕೊಡ್ಬೇಕು, ಮಗನಿಗೆ ಕೊಡಬೇಕು, ಚೇರ್ಮನ್ ಅವನಿಗೆ ಕೊಡಬೇಕು. ಕಾರ್ಯಕರ್ತರು ದೊಡ್ಡವರಲ್ಲ, ಆ ಸ್ಥಿತಿಗೆ ಹೋಗ್ಬೇಕು. ನರೇಂದ್ರ ಮೋದಿ ಹೇಳ್ತಾರೆ ಒಬ್ಬರು ಒಂದೇ ಹುದ್ದೆ ಅಂತ. ಎಲ್ಲ ಪಕ್ಷ ಅಲ್ಲ, ಹೇಳೋದಂತ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ಹೇಳ್ತಾರೆ ಏನು ಗೊತ್ತಾ, ನೀನು MLA ಮುಗೀರಿ, ಬೇರೆ ಕೂಡ ಅವಕಾಶ ಮಾಡ್ಕೊಡಿ ಅಂತ. ಅರೆ ಅದನ್ನು ಸರಿಬೇಕಾದ್ರೆ ಏನಾಗಿದೆ ಈ ಜೀವನದಲ್ಲಿ ಏನಾಗ್ತದೆ ಅಂದರೆ ಮೊದಲಿಂದ ಬಂದ್ಬಿಟ್ಟೆ ತಂದೆ ಮಗ ಮಗ ಮೊಮ್ಮಗ ಮರಿಮಗ. ಕಾಂಗ್ರೆಸ್ ಕಾಯಿಲೆ ನಿಮಗೇನೋ ಬಂದ್ಬಿಡ್ತಾರೆ. ಅಲ್ಲ, ಎಲ್ಲ ಪಕ್ಷದಲ್ಲೂ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಲ್ಲ, ಎಲ್ಲ ಪಕ್ಷದಲ್ಲೂ ಬಂದ್ಬಿಟ್ಟಿದೆ. ನಿಮಗೂ ಬಂದ್ಬಿಡ್ತಾ ಅದು. ಅದೇ ಕಾರ್ಯಕರ್ತರು ಸಾವಿರ ಆಯ್ತು ರೆಡಿ ಇರಬೇಕು. ನೀರೇ ಆಗಿಲ್ಲ ಅಮೌಂಟ್ ಇತ್ತು ರೆಡಿ ಇರಬೇಕು ಕಾರ್ಯಕರ್ತರು. ಅಲ್ಲೆಲ್ಲ ಅನ್ಕೊಂಡು ಹೋಗ್ಬೇಕು, ಎಲ್ಲ ಅನ್ಕೋಬೇಕು, ಎಲ್ಲ ಅವ್ರೆ. ಇನ್ನೊಂದೇನಾಗಿದೆ ಗೊತ್ತಿದೆ, ಇಲ್ಲೇ ಪಕ್ಷದವ್ರು ಮಾಡಲ್ಲ, ಬೇರೆ ಪಾರ್ಟಿಯವ್ರು ಕೊಡ್ತಾರೆ ಕೆಲಸ. ಬೇರೆ ಪಾರ್ಟಿಯವ್ರು ಕೊಡ್ತಾರೆ. ನಮ್ಗೆ ಯಾಕೆ ಕೊಡ್ಬೇಕು? ಕಾರ್ಯಕರ್ತರು ಕೂಡ ದೊಡ್ಡವರಾಗಲ್ಲ, ಪಕ್ಷ ಪರ ನಿಂತ್ಕೊಳ್ಳೋದು, ಎಲೆಕ್ಷನ್ ಮಾಡೋದು. 4 years 5 years ಏನು ಸಾಧನೆ ಅಂತ 4 6 ವರ್ಷ ಕಾರಣ ಹೇಳ್ತಾ ಇದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಅದೇ ಕಾರಣ ಅವರು ದೊಡ್ಡ ದೊಡ್ಡ ಇದ್ದಾರಲ್ಲ, ಆತನ ಕೈ ಇಟ್ಕೊಂಡು ಮನಸ್ಸು ಸೃಷ್ಟಿ ಮಾಡ್ಕೋಬೇಕು. ಅದೇ ತಪ್ಪು ಮಾಡಿದ್ದೀನಿ ನಾನು, ಬೇರೆ ಬೇಡಲ್ಲ. ನೀವು ಪಾಠ ಅಲ್ಲ, ನೀವು ಪಾಠ ಏನು ನೀವು ಒಬ್ರು ಅಂತ ವ್ಯವಸ್ಥೆ ವ್ಯವಸ್ಥೆ